Secondary market refers to a market where securities are traded after being initially offered to the public in the primary market. ಉದಾಹರಣೆಗೆ ನಮ್ಮ ಹಿರಣ್ಣಯ್ಯ ಅವರು ಬಾಳೆಯ ತೋಟದ ಓನರ್ ತಿಳ್ಕೊಂಬಿಡೋಣ. ಬಾಳೆ ತೋಟದ ಓನರ್ ಒಂದಿನ 2 ಲಾರಿನಲ್ಲಿ ಬಾಳೆಗೊನೆಗಳನ್ನು ಹಾಕೊಂಡು ಬಂದು ಯಶವಂತಪುರದಲ್ಲಿ ಏನಿದೆ APMC ಇದೆಯಲ್ಲ, ಯಶವಂತಪುರ APMCನಲ್ಲಿ 2 ಲಾರಿನ ಕೆಳಗೆ ಇಳಿಸ್ಬಿಟ್ಟು ಅಲ್ಲಿ APMCನಲ್ಲಿ ಅದನ್ನ ಸೇಲ್ ಮಾಡಿಕೊಂಡು ಇನ್ನೇನು ಹೊರಗಡೆ ಬಂದು ದುಡ್ಡು ತಗೊಂಡು ಈ ರಾಜೇಶ್ವರ ಹೋಯ್ತು. ಸರ್ ಒಂದು 10 ಗೊನೆ ಬಾಳೆಹಣ್ಣು ಬೇಕಿತ್ತಲ್ಲ ಸರ್. ಅವಾಗ ಹಿರಣ್ಯವ್ರು ಹೇಳಿದ್ರು, ಅಮ್ಮ ಮೊದಲೇ ಹೇಳಬೇಕಾಗಿತ್ತಲ್ಲ, ನಾನು ಆಗಲೇ ಅದನ್ನು ಕೊಟ್ಬಿಟ್ಟಿದ್ದೀನಿ ಯಾವುದರಲ್ಲಿ APMCನಲ್ಲಿ. ಈಗ ನನ್ನ ಹತ್ರ ಇಲ್ಲ, ಅದರ ಒಡೆತನ, ಈ ಬಾಳೆಹಣ್ಣಿನ ಒಡೆತನ ಏನಿದೆ APMCಗೆ ಹೊರಟೋಯ್ತು. ಅವ್ರ ಹತ್ರ ಏನು ರೇಟ್ ಇದೆ ಅಂತ ಕೇಳಿ ತಗೊಂಬಿಡಿ, ನೀವು ಮೊದಲೇ ಹೇಳಬೇಕಾಗಿತ್ತು. ಹಾಗೆಯೇ ನಾಗರಾಜ್ ಫಿನಾಯ್ ಲಿಮಿಟೆಡ್ ಅವರು ಮೊದಲ ಸತ್ತಿಗೆ ಶೇರ್ಗಳನ್ನು ಕೊಟ್ಟರಲ್ಲ, ಯಾವಾಗ ಪ್ರಿಫರೆನ್ಷಿಯಲ್ ಇಶ್ಯೂಸ್ನಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ಶೇರ್ಗಳು ಕೊಟ್ಟರಲ್ಲ, ಆವಾಗ ನೀವು ಹೋಗಿ ಕೇಳಿದ್ರೆ ನಾಗರಾಜ್ ಅವರು ನಿಮ್ಗೆ 10,000 ಶೇರು, 20,000 ಶೇರ್, 50,000 ಶೇರ್ ಕೊಡ್ಬೋದಾಗಿತ್ತು. ಎಷ್ಟು ಬೇಕಾದ್ರೂ ಶೇರ್ ಕೊಡ್ಬೋದಾಗಿತ್ತು. ನಿಮ್ಗೆ 2,000 ಶೇರ್ಸ್ ಬೇಕಾ, ತಗೊಳ್ಳಿ 2 ಲಕ್ಷ ಕೊಟ್ಟು. 50,000 ಶೇರ್ಸ್ ಬೇಕಾ, ತಗೊಳ್ಳಿ 5 ಕೋಟಿ ಕೊಟ್ಟು ಅಂತ ಕೊಡೋದಾಗಿತ್ತು. ಒಮ್ಮೆ ಅವರು ಆ ಷೇರುಗಳನ್ನು ಹಂಚಿಕೊಂಡ ಮೇಲೆ ಅಥವಾ ಆ ಷೇರುಗಳನ್ನು ಮಾರುಕಟ್ಟೆಗೆ ಬಿಟ್ಟ ಮೇಲೆ ನಿಮಗೆ ಚಾಯ್ಸ್ ಇಲ್ಲ. ಏನಿದ್ದರೂ ಷೇರು ಮಾರುಕಟ್ಟೆಯಲ್ಲಿ ಏನು ರೇಟ್ ಇದೆಯೋ ಆ ರೇಟ್ ತಗೋಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಪೂಜಾ ಅವರು ಬ್ರದರ್ ಇಲ್ಲ, ಮೊನ್ನೆ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್. ಪೂಜಾ ಅವರು ಹೋದ್ರು ಒಂದು ಸರ್ ಅದು ವಿಜಯನಗರದಲ್ಲಿ ಹೌಸಿಂಗ್ ಬೋರ್ಡ್ ಮನೆಗಳಿದ್ದಾವಲ್ಲ, ಅದನ್ನ ನನಗೆ ಒಂದು ಅಲಾಟ್ ಮಾಡಿ ಸರ್, ಅಲಾಟ್ ಮಾಡಿ ಬಾವ ಅಂತಂದರು. ಅವ್ರು ಹೇಳಿದ್ರು, ಅಮ್ಮ ಅದು 1971ನೇ ಇಸ್ವಿನಲ್ಲಿ ನಾವು ಕೊಟ್ಬಿಟ್ಟಿದ್ದೀವಿ ಮನೆಗಳನ್ನೆಲ್ಲ, ಇವಾಗ ಕೊಡೋಕ್ಕಾಗಲ್ಲ. ಇವಾಗ ಏನಿದ್ರು ಅಲ್ಲಿ ಏನು ಮಾರ್ಕೆಟ್ ರೇಟ್ ಇದೆ ಅದು ಕೊಟ್ಬಿಡಿ. ಈಗ ರೀಸೆಂಟಾಗಿ ಒಂದು ರಾಮನಗರದಲ್ಲಿ ಒಂದಷ್ಟು ಹೌಸಿಂಗ್ ಬೋರ್ಡ್ ಮನೆಗಳು ಬರ್ತಾ ಇದ್ದಾವೆ, ಅದನ್ನು ಬೇಕಾದ್ರೆ ಮಾರ್ಕೆಟ್ ರೇಟ್ ಕೊಡಿಸ್ಕೊಡ್ತೀವಿ. ವಿಜಯನಗರದಲ್ಲಿ 1971ನೇ ಇಸ್ವಿನಲ್ಲಿ ಹೌಸಿಂಗ್ ಬೋರ್ಡ್ ಮನೆಗಳನ್ನು ಮಾರಿದ್ರು, ಮಾಗಡಿ ರೋಡಲ್ಲೆಲ್ಲ ಮಾರಿದ್ರು. ಆವಾಗ ನೀವು ಹೋಗಿ ತಗೊಂಡಿದ್ರೆ ಪ್ರೈಮರಿ ಮಾರ್ಕೆಟು, ಈಗ ಸೆಕೆಂಡರಿ ಮಾರ್ಕೆಟು. ಏನಿದ್ರು ನೀವು ಅಲ್ಲಿರುವವರನ್ನ ಕೇಳಬೇಕು, ಎಷ್ಟು ಕೊಡ್ತೀರಿ. ಅವ್ರು ಹೇಳ್ತಾರೆ 1 ಕೋಟಿ ಆಗುತ್ತೆ, 2 ಕೋಟಿ ಆಗುತ್ತೆ ಅಂತಾರೆ. 2 ಕೋಟಿ ಕೊಟ್ಟು ಹೋಗ್ಬೇಕು. ಅದರಿಂದಾಗಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಪ್ರೈಮರಿ ಮಾರ್ಕೆಟ್ಗೆ ಮಾರ್ಕೊಂಡ ಮೇಲೆ ಸೆಕೆಂಡರಿ ಮಾರ್ಕೆಟ್ಗೆ ಬಂದ ಮೇಲೆ ಏನಿದ್ರು ಸೆಕೆಂಡರಿ ಮಾರ್ಕೆಟ್ ತಗೋಬೇಕು, ಪ್ರೈಮರಿ ಮಾರ್ಕೆಟ್ ತಗೋಬೇಕು ಅಂತಂದರೆ ಆ ಕಂಪನಿ ಬಂದಾಗ ಹೋಗ್ಬಿಟ್ಟು ಕೇಳಿ ಇಸ್ಕೋಬೇಕಾಗ್ತದೆ.